ಸ್ನೇಹಿತರೆ, ಪಟ್ಟವನ್ನ ಉಳಿಸಿಕೊಳ್ಳೋರು, ಪಟ್ಟಕ್ಕಾಗಿ ಪಟ್ಟು ಹಾಕಿ ಮಹಾ ಪ್ರಯತ್ನಕ್ಕೆ ಇಳಿದಿರೋರು ಇಬ್ಬರು ಬಲಾಢ್ಯರ ಮಧ್ಯೆ ನಡೀತಾ ಇದೆ ಸಿಂಹಾಸನ ಸಂಗ್ರಾಮ. ಅಧಿಕಾರ ಹಂಚಿಕೆಯ ಸೂತ್ರದಂತೆ ನಮಗೆ ಮುಖ್ಯಮಂತ್ರಿ ಪಟ್ಟ ಬೇಕೇ ಬೇಕು ಅಂತ ಡಿ.ಕೆ. ಶಿವಕುಮಾರ್ ಪಣ ತೊಟ್ಟಾಗಿದೆ. ಆದ್ರೆ ಅದು ಅಷ್ಟು ಸುಲಭವಿಲ್ಲ ಅನ್ನೋ ಸೂಚನೆಯನ್ನ ಸಿದ್ದರಾಮಯ್ಯ ಕೊಟ್ಟಾಗಿದೆ. ಈ ಮಧ್ಯೆ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿಯವರು ಕೂಡ ಅವಕಾಶ ಸಿಕ್ಕರೆ ನಾವು ಕೂಡ ಸಿಎಂ ಆಗ್ತೀವಿ ಎನ್ನುವ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲದರ ನಡುವೆ ಸಿಎಂ ಪಟ್ಟಕ್ಕೆ ಮತ್ತೊಬ್ಬರ ಹೆಸರು ಕೇಳಿ ಬರ್ತಿದೆ. ಅವರೇನಾದ್ರೂ ಮುಖ್ಯಮಂತ್ರಿ ಆದ್ರೆ ಅವರನ್ನ ಎಲ್ಲರೂ ಸೈಲೆಂಟ್ ಆಗಿ ಒಪ್ಪಿಕೊಳ್ತಾರೆ. ಅಷ್ಟಕ್ಕೂ ಯಾರದು ಗೊತ್ತಾ? ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ, ಈಗ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ, ರಾಜ್ಯ ಕಾಂಗ್ರೆಸ್ನ ಆಳ ಅಗಲ ಅಂತರಾಳ ಎಲ್ಲವನ್ನ ಅರಿದು ಕುಡಿದಿರುವಂತಹ ಲೀಡರ್. ಎಐಸಿಸಿ ಅಧ್ಯಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಕರುನಾಡಿನ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ನಾಯಕರಾಗಿ ಅವರ ಮೇಲೆ ಬೆಟ್ಟದಷ್ಟು ಜವಾಬ್ದಾರಿ ಇದೆ. ಅದೇ ಕಾರಣಕ್ಕೇನೆ ಸಿದ್ದು ಹಾಗೂ ಡಿ.ಕೆ. ಮಧ್ಯೆ ನಡೀತಾ ಇರೋ ಪಟ್ಟದ ಕದನ ವಿರಾಮ ಘೋಷಿಸುವ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಶುರು ಮಾಡಿರೋದು. ಆದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗದೆ ಹೋದ್ರೆ ಖರ್ಗೆಯವರೇ ಮುಖ್ಯಮಂತ್ರಿಯಾದ್ರೂ ಅಚ್ಚರಿ ಏನಿಲ್ಲ. ಅವರೇ ಮುಖ್ಯಮಂತ್ರಿ ಆದ್ರೆ ಒಳ್ಳೇದು ಅನ್ನೋ ಮಾತನ್ನ ಸಚಿವ ಶಿವಾನಂದ ಪಾಟೀಲ್ ಆಡಿದ್ದಾರೆ. ಅಂದಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರಿಗಿಂತ ಬಹಳ ಸೀನಿಯರ್ ಲೀಡರ್ ಮಲ್ಲಿಕಾರ್ಜುನ ಖರ್ಗೆ. ಕಾಂಗ್ರೆಸ್ ಪಕ್ಷಕ್ಕಾಗಿಯೇ ತಮ್ಮ ರಾಜಕೀಯ ಜೀವನವನ್ನ ಅವರು ಸವೆಸಿದ್ದಾರೆ. ಆದ್ರೆ ಒಂದೇ ಒಂದು ಬಾರಿ ರಾಜ್ಯದ ಸಿಎಂ ಕುರ್ಚಿಯ ಮೇಲೆ ಕೂರೋ ಭಾಗ್ಯ ಮಾತ್ರ ಅವರಿಗೆ ಸಿಗ್ಲೇ ಇಲ್ಲ. 2004ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಖರ್ಗೆ ಮುಖ್ಯಮಂತ್ರಿ ಆಗ್ತಾರೆ ಎನ್ನಲಾಗಿತ್ತು. ಆದ್ರೆ ದೇವೇಗೌಡರು ಧರ್ಮಸಿಂಗ್ ಅವರನ್ನ ಸಿಎಂ ಮಾಡಿದ್ರು. ಇದಾದ ಬಳಿಕ 2013ರಲ್ಲಿ ಕಾಂಗ್ರೆಸ್ಗೆ ಕರ್ನಾಟಕದ ಜನಾಶೀರ್ವಾದ ಸಿಕ್ಕಿತ್ತು. ಅಷ್ಟರಲ್ಲಾಗಲೇ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕೀಯವನ್ನ ಬಿಟ್ಟು ರಾಷ್ಟ್ರ ರಾಜಕೀಯಕ್ಕೆ ಹೋಗಿದ್ರು. ಹೀಗಾಗಿ ಸಿಎಂ ಆಗಲು ಸಾಧ್ಯವಾಗಿರಲಿಲ್ಲ. ಅವತ್ತು ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೈತಪ್ಪಿದ್ದೇ ಸಿದ್ದರಾಮಯ್ಯ ಕಾರಣಕ್ಕೆ. ಸಿದ್ದರಾಮಯ್ಯ ಮೂಲತಃ ಕಾಂಗ್ರೆಸ್ನವರಲ್ಲ, ಅವರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದವರು. ಯಾವಾಗ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದ್ರು ಆಗ ಪಕ್ಷದ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆಯವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಬರುವಂತೆ ಬುಲಾವ್ ಕೊಡ್ತು. ಪಕ್ಷನಿಷ್ಠ ಖರ್ಗೆ ದೆಹಲಿ ರಾಜಕಾರಣಕ್ಕೆ ಹೊರಟೇ ಬಿಟ್ರು. ಅಲ್ಲಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಪಾರುಪತ್ಯ ಹೆಚ್ಚಾಯ್ತು. 2013ರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದು ಅವರು ಸಿಎಂ ಸಹ ಆದ್ರು. 2023ರಲ್ಲಿ ಎರಡನೇ ಬಾರಿಗೂ ಸಿದ್ದರಾಮಯ್ಯಗೆ ಸಿಎಂ ಸಿಂಹಾಸನ ಸಿಕ್ತು. ಇದೀಗ ಅದೇ ಸಿಂಹಾಸನ ಶೇಕ್ ಆಗ್ತಿರೋದು. ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಹೊಸ ಅಧ್ಯಾಯವನ್ನ ಆರಂಭಿಸಬಹುದು ಅನ್ನೋ ಚರ್ಚೆ ಶುರುವಾಗಿರೋದು. ಸದ್ಯ ಎಲ್ಲರೂ ಈಗ ಹೈಕಮಾಂಡ್ ತೀರ್ಮಾನ ಏನು ಎನ್ನುವ ನಿರೀಕ್ಷೆಯಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರನ್ನೇ ಸಿಎಂ ಆಗಿ ಮುಂದುವರಿಸುವ ತೀರ್ಮಾನಕ್ಕೆ ಹೈಕಮಾಂಡ್ ಬರುತ್ತಾ, ಅಥವಾ ಡಿಕೆಶಿಗೆ ಪಟ್ಟ ಕಟ್ಟುವ ಯೋಚನೆ ಏನಾದ್ರೂ ಹೈಕಮಾಂಡ್ಗೆ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೂ ಸದ್ಯದಲ್ಲಿಗೆ ಉತ್ತರ ಸಿಗಬಹುದು ಎನ್ನಲಾಗ್ತಿದೆ. ಯಾಕೆಂದ್ರೆ ಪಟ್ಟ ಸಂಗ್ರಾಮದ ಸಕಲ ವರದಿಗಳನ್ನ ಸಿದ್ಧಪಡಿಸಿಕೊಂಡು ಮಲ್ಲಿಕಾರ್ಜುನ ಖರ್ಗೆಯವರು ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನಕ್ಕೆ ಅವರು ಬರಲಿದ್ದಾರೆ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋ ತೀರ್ಮಾನಕ್ಕೆ ಹೈಕಮಾಂಡ್ ಬಂತು ಅಂದ್ಕೊಳ್ಳಿ. ಆಗ ಡಿ.ಕೆ. ಶಿವಕುಮಾರ್ ಬೇರೆ ದಾರಿಯನ್ನ ಹಿಡಿಬಹುದು. ಅದೇ ಒಂದು ವೇಳೆ ಸಿದ್ದರಾಮಯ್ಯ ಅವರು ತಮ್ಮ ಸಿಎಂ ಕುರ್ಚಿಯನ್ನ ಡಿ.ಕೆ. ಶಿವಕುಮಾರ್ಗೆ ಬಿಟ್ಟು ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಬಂತು ಅಂದ್ಕೊಳ್ಳಿ. ಆಗ ಸಿದ್ದರಾಮಯ್ಯ ಸಿಡಿದೇಳಬಹುದು. ಈ ಆತಂಕ ಕಾಂಗ್ರೆಸ್ ಹೈಕಮಾಂಡ್ಗೆ ಇದ್ದೇ ಇದೆ. ಶಾಂತಿಯುತವಾಗಿ ಎಲ್ಲವೂ ಅಂತ್ಯವಾದ್ರೆ ಓಕೆ, ಇಲ್ಲದೆ ಹೋದ್ರೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್. ಹೀಗಾಗಿಯೇ ಈ ಕದನಕ್ಕೊಂದು ಅಂತ್ಯ ಕಾಣಿಸೋಕೆ ಮಲ್ಲಿಕಾರ್ಜುನ ಖರ್ಗೆಯವರೇ ಸಿಎಂ ಆಗ್ಬಹುದು ಅನ್ನೋ ಚರ್ಚೆಗಳಿವೆ. ಪಕ್ಷದ ನಾಯಕರುಗಳು ಖರ್ಗೆಯವರನ್ನ ಸಿಎಂ ಆಗಿ ಒಪ್ಪಿಕೊಳ್ಳೋಕೆ ಸಿದ್ಧವಾಗಿರೋ ಸೂಚನೆಗಳನ್ನ ಕೊಡ್ತಿದ್ದಾರೆ. ಹಾಗಂತ ಮಲ್ಲಿಕಾರ್ಜುನ ಖರ್ಗೆಯವರು ಮುಖ್ಯಮಂತ್ರಿ ಆದ್ರೆ ಅದಕ್ಕೆ ಎಲ್ಲರೂ ಸಹಮತ ಸೂಚಿಸ್ತಾರಾ? ಇಲ್ಲಿಯೂ ಒಂದಿಷ್ಟು ಅಸಮಾಧಾನಗಳು ಇದ್ದೇ ಇರತ್ತೆ. ಖರ್ಗೆಯವರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೋಡೋದೇ ಬೇರೆ, ಅವರನ್ನ ಮುಖ್ಯಮಂತ್ರಿಯನ್ನಾಗಿ ನೋಡೋದೇ ಬೇರೆ. ಹೀಗಾಗಿ ಇದಕ್ಕೂ ವಿರೋಧಗಳು ವ್ಯಕ್ತವಾಗಬಹುದು. ಆದ್ರೆ ಈ ಪಟ್ಟದ ಕಾದಾಟದ ಮಧ್ಯೆ ಖರ್ಗೆ ಮುಖ್ಯಮಂತ್ರಿ ಆಗ್ಬಹುದು ಅನ್ನೋ ಚರ್ಚೆಯಂತೂ ಈ ಹಿಂದಿನಿಂದಲೂ ಇದ್ದು ಅದಕ್ಕೀಗ ಹೊಸದಾಗಿ ರೆಕ್ಕೆ ಬೊಕ್ಕ ಬಂದಿದೆ. ಸ್ನೇಹಿತರೆ, ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅನ್ನೋ ಹಾಗೆ ಮುಖ್ಯಮಂತ್ರಿ ಕುರ್ಚಿಯನ್ನ ಅಲಂಕರಿಸಿಯೇ ಬಿಡ್ತಾರ ಮಲ್ಲಿಕಾರ್ಜುನ ಖರ್ಗೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.